ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರ ಆಶ್ರಯದಲ್ಲಿ 50 ವರ್ಷಗಳ ಹಿನ್ನೆಲೆಯಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂಥ ಸನ್ಮಾನ್ಯ ಶ್ರೀ ರಾಜು ಶೇಟ್ ಅವರೇ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು, ಶಾಸಕರಾದ ಸನ್ಮಾನ್ಯ ಶ್ರೀ PM ನರೇಂದ್ರ ಸ್ವಾಮಿ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿಗಳೇ, ಅಧಿಕಾರಿಯವರಿದ್ದಾರೆ. ವಿಶೇಷವಾಗಿ ಈ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾರ್ಯಕ್ರಮದ ಎಲ್ಲ ವಿದ್ಯಾರ್ಥಿನಿಯರೇ, ಆತ್ಮೀಯರೇ, ಮಾಧ್ಯಮದ ಮಿತ್ರರೇ, ಕರ್ನಾಟಕದಲ್ಲಿ ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆ ಆಗಿ 50 ವರ್ಷಗಳ ಸೇವೆ ನಂತರ 50 ವರ್ಷಗಳಾಗಿರುವ ಬದಲಾವಣೆಗಳು, ನಮಗೆ ಮುಂದಿರುವಂಥ ಸವಾಲುಗಳನ್ನು ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರಿಗೆ ತಿಳುವಳಿಕೆ ಕೊಡಬೇಕಂತ ಸನ್ಮಾನ್ಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಇಡೀ ಜಿಲ್ಲೆಯಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡೋ ಮೂಲಕ ಅವೇರ್ನೆಸ್ ಕಾರ್ಯಕ್ರಮವನ್ನು, ಜಾಗೃತಿ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳ ಒಳ್ಳೆಯ ಕಾರ್ಯಕ್ರಮ. ಈಗಾಗಲೇ ಹಲವಾರು ವಿಷಯಗಳನ್ನು ಅಧ್ಯಕ್ಷರು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ದೇಶಕ್ಕೆ ಬರುವಂಥ ಮುಂದಿನ ದೊಡ್ಡ ಸವಾಲು ಈ ಪೊಲ್ಯೂಷನ್ ಬೋರ್ಡ್ ಆಗುವಂಥ ಸಮಸ್ಯೆಗಳನ್ನು ನಾವು ಅಡ್ರೆಸ್ ಮಾಡಬೇಕು, ಅದರ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸಬೇಕು. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಭಾಳ ದೊಡ್ಡ ಈ ದೇಶಕ್ಕಿದೆ, ನಮ್ಮ ರಾಜ್ಯಕ್ಕಿದೆ, ಜಿಲ್ಲೆ ಕೂಡ ಇದೆ. ನಾವು ಎಲ್ಲಿ ಹೋದ್ರೂ ಕೂಡ ಈ ಸಮಸ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು. ಜನರಲ್ಲಿ, ಉದ್ಯಮಿಗಳಲ್ಲಿ, ಸಾರ್ವಜನಿಕರಲ್ಲಿ ತಿಳುವಳಿಕೆ ಹೇಳುವಂಥ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನ ಮಾಡಬೇಕಾಗಿದೆ. ಜೊತೆಗೆ ಅಷ್ಟೇ ಜವಾಬ್ದಾರಿ ನಮ್ಮದು ಇದೆ. ಸರ್ಕಾರ ಮಂಡಳಿ ಎಷ್ಟು ಜವಾಬ್ದಾರಿ ಇದೆ, ಅಷ್ಟೇ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಪೂರಕವಾಗಿ ಸರ್ಕಾರದ ಜೊತೆಗೆ, ಮಂಡಳಿ ಜೊತೆಗೆ ನಾವೆಲ್ಲ ಸಹಯೋಗದೊಂದಿಗೆ ಈ ರಾಜ್ಯವನ್ನ, ಈ ದೇಶವನ್ನ ಸ್ವಚ್ಛ ಇಡುವಂಥ ಪ್ರಯತ್ನಕ್ಕೆ ಈ ಕಾರ್ಯಕ್ರಮ ಆಗಿದೆ ಅಂತ ನಾ ಭಾವಿಸ್ತಾ ಇದ್ದೇನೆ. ಇದು ಇನ್ನೂ ತಾಲೂಕು ಮಟ್ಟಕ್ಕೆ ಹೋಗ್ಬೇಕಾದ ಭಾಳ ಅವಶ್ಯಕತೆ ಇದೆ. ತಾಲೂಕು ಮಟ್ಟದಲ್ಲಿ ಹೋಗ್ಬೇಕು, ಅಲ್ಲಿ ಜಾಗೃತಿ ಮಾಡುವಂಥ ಪ್ರಯತ್ನ ಆದಾಗ ಮಾತ್ರ ಈ ಸುಂದರ ಭಾರತ, ಸುಂದರ ಕರ್ನಾಟಕ ಕಟ್ಟಲಿಕ್ಕೆ ಸಾಧ್ಯ ಇದೆ. ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಜಾಗೃತಿ ಮೂಡಿಸುವಂತ ಆಗಲಿ. ಯಾರು ಪರಿಸರದಲ್ಲಿ ಒಳ್ಳೆಯ ಕೆಲಸ ಮಾಡಿದಾರೆ ಅವನು ಗುರುತಿಸುವಂತ ಕೆಲಸ ಆಗ್ಬೇಕು. ಅದು ಅರಣ್ಯ ಇರಬಹುದು ಅಥವಾ ಬೇರೆ ಬೇರೆ ವಲಯಗಳಲ್ಲಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್ಕಾರಕ್ಕೆ, ಮಂಡಳಿಗೆ ಬಹಳಷ್ಟು ಸಲಹೆ ಸೂಚನೆಗಳು ನೀಡುವಂತ ಪ್ರಯತ್ನಗಳನ್ನ ಬಹಳಷ್ಟು NGOಗಳಿದೆ. ವೈಯಕ್ತಿಕವಾಗಿ ಪರಿಸರ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿದ್ದಾರೆ. ಅವರನ್ನು ಕೂಡ ಗುರುತಿಸುವಂತ ಕೆಲಸ ನಮ್ಮ ಸರ್ಕಾರ ಮಾಡಬೇಕನ್ನೋ ಮಾತನ್ನ ಹೇಳುತ್ತಾ, ಈ ಕಾರ್ಯಕ್ರಮ ವಿಶೇಷವಾಗಿ ವಿದ್ಯಾರ್ಥಿಗಳು ಭಾಗವಹಿಸಿದರೆ, ವಿಶೇಷವಾಗಿ ತಮ್ಮ ಶೈಕ್ಷಣಿಕವಾಗಿ ಇದು ಬಹಳ ಕನೆಕ್ಟ್ ಆಗಿದೆ ಈ ವಿಷಯ. ಇದನ್ನು ಹೆಚ್ಚು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ, ಒಟ್ಟಾಗಿ ಸುಂದರ ಭಾರತ, ಸುಂದರ ಕರ್ನಾಟಕ, ಸುಂದರ ಬೆಳಗಾವಿ ಜಿಲ್ಲೆಯನ್ನು ಕಟ್ಟುವ ಒಂದು ಮಾತನ್ನು ಹೇಳಿ ನನ್ನ ಮಾತು ನಮಸ್ಕಾರ.